ನಮಸ್ಕಾರ, ಗುಡ್ ಮಾರ್ನಿಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ರಂಜಿತಲ್ಲಿ ಪ್ರವೀಣ್ ಕೂಡಿದ್ದಾರೆ. ಪ್ರವೀಣ್, ವೆಲ್ಕಮ್. ಥ್ಯಾಂಕ್ ಯು. ಮೊದಲ ಸುದ್ದಿ ನೋಡೋಣ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೀತಾನೆ ಇದೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅಹಿಂದ ನಾಯಕರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರ ಜೊತೆಗೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಕುರ್ಚಿ ಕದನದ ಕಿತ್ತಾಟ ಏನಿತ್ತಲ್ಲ, ಕುರ್ಚಿ ಕಿತ್ತಾಟ, ಇದು ಈಗ ಮತ್ತು ಮುಂದುವರಿತಾ ಹೋಗ್ತಾ ಇದೆ. ಹೈಕಮಾಂಡ್ ಏನೇ ಸಂದೇಶವನ್ನ ರವಾನಿಸಿದ್ರು ಕೂಡ, ಹೈಕಮಾಂಡ್ ಇಬ್ಬರಲ್ಲಿ ಸುಮ್ನಿರಿ ಅಂತ ಹೇಳಿದ್ರು ಕೂಡ, ಡಿಕೆ ಶಿವಕುಮಾರ್ ಔತಣಕೂಟವನ್ನ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಔತಣಕೂಟ. ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಆಪ್ತನ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ತನ್ನ ಆಪ್ತನ ಮೂಲಕ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆಶಿ ಡಿನ್ನರ್ ಸಭೆಯಲ್ಲಿ 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಡಿನ್ನರ್ ಪಾಲಿಟಿಕ್ಸ್ ತಣ್ಣಗಾಗಲಿಲ್ಲ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಔತಣಕೂಟವನ್ನು ಏರ್ಪಡಿಸಿರೋದು. ನಿನ್ನೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ರಲ್ಲ ಫಿರೋಜ್ ಸೇಠ್ ಅವ್ರ ಮನೆಯಲ್ಲಿ, ಅದಕ್ಕೆ ಕೌಂಟರ್ ಕೊಟ್ಟಂಗಿದೆ. ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಿನ್ನೆ ಸಿದ್ದರಾಮಯ್ಯ ಅಹಿಂದ ನಾಯಕರ ಮೀಟಿಂಗ್ ಅನ್ನ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಹೆಸರಲ್ಲಿ ಅಹಿಂದ ನಾಯಕರನ್ನ ಸೇರಿಸಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಉದ್ಯಮಿ ದೊಡ್ಡಣ್ಣನವರ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ಅಂದ್ರೆ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಅವರ ಆಪ್ತ ಸುಮಾರು 40 ಶಾಸಕರು ಭಾಗಿಯಾಗಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯಗೆ ಒಂದು ಅವರ ನಡೆ ಇತ್ತಲ್ಲ, ನಡೆ ನುಡಿ ಎಲ್ಲವೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾಡದಂಗೆ ಕಾಣಿಸ್ತಾ ಇದೆ. ನಿನ್ನೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಶಾಸಕರುಗಳೆಲ್ಲ ಭಾಗಿಯಾಗಿದ್ರು. ಇವತ್ತು ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರೆಲ್ಲ ಭಾಗಿಯಾಗಿದ್ದಾರೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಸಮಯದಲ್ಲೂ ಕೂಡ ನಾಯಕತ್ವದ ಜಟಾಪಟಿಯಂತೂ ಜೋರಾಗಿದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ 5 ವರ್ಷ ಮುಂದುವರಿತಾರೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಆಪ್ತರು ಕ್ರಾಂತಿ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ಚಳಿಗಾಲದ ಅಧಿವೇಶನ ಮುಗಿದ ತಕ್ಷಣ ಇಬ್ಬರನ್ನೂ ಕೂಡ ದೆಹಲಿಗೆ ಬರುವಂತೆ ಬುಲಾವ್ ನೀಡಬಹುದು ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಇದ್ದಾವೆ. ಈ ಹೊತ್ತಿನಲ್ಲೇ ಈಗ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾ ಇರೋದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಗುಡ್ ಮಾರ್ನಿಂಗ್. ಹೇಗಿದೆ ಬೆಳಗಾವಿಯಲ್ಲಿ ಚಳಿ? ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋಕೆ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲ, ಯಾವ್ಯಾವ ಶಾಸಕರು ಭಾಗಿಯಾಗಿದ್ರು, ಏನೇನು ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಇದೆ ಮೈಲಾರಿ? ಖಂಡಿತ ರಂಜಿತ್, ಬೆಳಗಾವಿಯಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರುವಂತದ್ದು. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಸದ್ಯ ಈಗ ಡಿಕೆಶಿ ಅವರು ಕೂಡ ಮಾಡಿರುವಂತದ್ದು. ಡಿಕೆಶಿ ಅವರ ಸಹೋದರ ಏನು ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಔತಣಕೂಟ ನಡೆದಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಡಿಕೆಶಿ ಅವರ ಈ ಒಂದು ಮೀಟಿಂಗ್ ಮೂಲಕ ಬೆಳಗಾವಿಯಲ್ಲಿ ಮತ್ತೊಂದು ರಾಜಕೀಯ ಏನು ಡಿನ್ನರ್ ಪಾಲಿಟಿಕ್ಸ್ ಮುಂದಿರುವಂತದ್ದು. ಬೆಳಗಾವಿಯ ಹೊರವಲಯದಲ್ಲಿ ಇರುವಂತಹ ಪ್ರವೀಣ್ ದೊಡ್ಡಣ್ಣವರ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಮೀಟಿಂಗ್ ನಡೆದಿರುವಂತದ್ದು. ಮೈನಿಂಗ್ ಉದ್ಯಮಿ ಆಗಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಪ್ರವೀಣ್ ದೊಡ್ಡಣ್ಣವರವರ ಈ ಒಂದು ಫಾರ್ಮ್ ಹೌಸ್ ನಲ್ಲಿ ನಿನ್ನೆ ಅಷ್ಟೇ ಡಿಕೆಶಿ ಬಂದ ಆಪ್ತರಿಗೆ ಡಿನ್ನರ್ ಪಾರ್ಟಿಯನ್ನ ಈ ವ್ಯವಸ್ಥೆ ಮಾಡಲಾಗಿತ್ತು. ಈ ಒಂದು ವ್ಯವಸ್ಥೆಯನ್ನ ಡಿಕೆ ಸುರೇಶ್ ಅವರು ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಬೆಳಗ್ಗೆ ಬೆಳಗಾವಿಗೆ ಏನು ಡಿಕೆ ಸುರೇಶ್ ಅವರು ಬಂದಿದ್ರು. ಜೊತೆಗೆ ಡಿನ್ನರ್ ಮೀಟಿಂಗ್ ನಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಜೊತೆಗೆ 5ಕ್ಕೂ ಹೆಚ್ಚು ಸಚಿವರು ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಈ ಒಂದು ಡಿನ್ನರ್ ಸಭೆಯಲ್ಲಿ ಅಂದ್ರೆ ಸುಮಾರು ಅಂದಾಜು 40 ಶಾಸಕರು ಇದ್ರು, ನಾಯಕರು ಇದ್ರು, ಅಂದ್ರೆ ಅವರ ಡಿಕೆಶಿ ಆಪ್ತ ಬಣದವರು ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಅದರಲ್ಲಿ
ಪ್ರಮುಖವಾಗಿ ಸಚಿವ ಎಂ ಸುಧಾಕರ್ ಇರ್ಬೋದು, ಮಂಕಾಳ್ ವೈದ್ಯ ಇರ್ಬೋದು, ಜೊತೆಗೆ KH ಮುನಿಯಪ್ಪ ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ಜೊತೆಗೆ ಚಂದ್ರರಾಜ್ ಹಟ್ಟಿಹೊಳಿ ಇರ್ಬೋದು, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಕೂಡ ಬಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅವ್ರ ಜೊತೆಗೆ CP ಯೋಗೇಶ್ವರ್ ಇರ್ಬೋದು, ಶ್ರೀನಿವಾಸ್ ಮಾನೆ ಇರ್ಬೋದು, ಹ್ಯಾರಿಸ್ ಇರ್ಬೋದು, ನಲ್ಪಾಡ್ ಇರ್ಬೋದು ಸೇರಿದಂತೆ ಒಟ್ಟು 40ಕ್ಕೂ ಅಧಿಕ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನೊಂದು ಮಾಹಿತಿ ಇರುವಂತದ್ದು. ಪದೇ ಪದೇಯಾಗಿ CM ಪುತ್ರ ಯತೀಂದ್ರ ಅವರು ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಜೊತೆಗೆ ಬೆಳಗಾವಿಯಲ್ಲಿ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಗುತ್ತೆ. ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಸದ್ಯ ಈಗ DKC ಅವರು ಮಾಡ್ತಿರುವಂತದ್ದು. ತಮ್ಮ ಆಪ್ತರ ಮೂಲಕವೇ ಈ ಒಂದು ತಿರುಗೇಟನ್ನ DKC ಅವರು ಸದ್ಯ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ರಾಜಕೀಯ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಮೈಲಾರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ರಂಜಿತಲ್ಲಿ ಪ್ರವೀಣ್ ಕೂಡ ಇದ್ದಾರೆ. ಪ್ರವೀಣ್, ವೆಲ್ಕಮ್. ಥ್ಯಾಂಕ್ ಯು. ಮೊದಲ ಸುದ್ದಿ ನೋಡೋಣ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೀತಾನೆ ಇದೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ನಿನ್ನೆ ಅಹಿಂದ ನಾಯಕರ ಜೊತೆಗೆ ಮೀಟಿಂಗ್ ಅನ್ನ ಮಾಡಿದ್ರು. ಈಗ DK ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರ ಜೊತೆಗೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆ ಮೂಲಕ ಕುರ್ಚಿ ಕದನದ ಕಿತ್ತಾಟ ಏನಿತ್ತಲ್ಲ, ಕುರ್ಚಿ ಕಿತ್ತಾಟ, ಇದು ಈಗ ಮತ್ತು ಮುಂದುವರಿತಾ ಹೋಗ್ತಾ ಇದೆ. ಹೈಕಮಾಂಡ್ ಏನೇ ಸಂದೇಶವನ್ನ ರವಾನಿಸಿದ್ರು ಕೂಡ, ಹೈಕಮಾಂಡ್ ಇಬ್ಬರಲ್ಲಿ ಸುಮ್ನಿರಿ ಅಂತ ಹೇಳಿದ್ರು ಕೂಡ, DK ಶಿವಕುಮಾರ್ ಔತಣಕೂಟವನ್ನ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ DK ಶಿವಕುಮಾರ್ ಔತಣಕೂಟ. ಪ್ರವೀಣ್ ದೊಡ್ಡಣ್ಣನವರ ಫಾರ್ಮ್ ಹೌಸ್ ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಸಿಎಂ ಆಪ್ತನ ಡಿನ್ನರ್ ಮೀಟಿಂಗ್ಗೆ DK ಶಿವಕುಮಾರ್ ಆಪ್ತರು ಕೌಂಟರ್ ಕೊಟ್ಟಿದ್ದಾರೆ. ತನ್ನ ಆಪ್ತರ ಮೂಲಕ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ DK ಶಿವಕುಮಾರ್. DKC ಡಿನ್ನರ್ ಸಭೆಯಲ್ಲಿ 40ಕ್ಕೂ ಅಧಿಕ ಶಾಸಕರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಇನ್ನೂ ಡಿನ್ನರ್ ಪಾಲಿಟಿಕ್ಸ್ ತಣ್ಣಗಾಗಲಿಲ್ಲ. ಸಿಎಂ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ DK ಶಿವಕುಮಾರ್ ಕೂಡ ಔತಣಕೂಟವನ್ನು ಏರ್ಪಡಿಸಿರೋದು. ನಿನ್ನೆ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ರಲ್ಲ ಫಿರೋಜ್ ಸೇಠ್ ಅವರ ಮನೆಯಲ್ಲಿ, ಅದಕ್ಕೆ ಕೌಂಟರ್ ಕೊಟ್ಟಂಗಿದೆ. ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಿನ್ನೆ ಸಿದ್ದರಾಮಯ್ಯ ಅಹಿಂದ ನಾಯಕರ ಮೀಟಿಂಗ್ ಅನ್ನ ಮಾಡಿದ್ರು. ಡಿನ್ನರ್ ಮೀಟಿಂಗ್ ಹೆಸರಲ್ಲಿ ಅಹಿಂದ ನಾಯಕರನ್ನ ಸೇರಿಸಿದ್ರು. ಇವತ್ತು DK ಶಿವಕುಮಾರ್ ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಉದ್ಯಮಿ ದೊಡ್ಡಣ್ಣನವರ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಡಿಸಿದ್ದಾರೆ. ಅಂದ್ರೆ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಅವರ ಆಪ್ತ ಸುಮಾರು 40 ಶಾಸಕರು ಭಾಗಿಯಾಗಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯಗೆ ಒಂದು ಅವರ ನಡೆ ಇತ್ತಲ್ಲ, ನಡೆ ನುಡಿ ಎಲ್ಲವೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿ DK ಶಿವಕುಮಾರ್ ಅವರು ಕೂಡ ಮಾಡ್ದಂಗೆ ಕಾಣಿಸ್ತಾ ಇದೆ. ನಿನ್ನೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ, ದಲಿತ ಶಾಸಕರುಗಳೆಲ್ಲ ಭಾಗಿಯಾಗಿದ್ರು. ಇವತ್ತು DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂತ ಶಾಸಕರೆಲ್ಲ ಭಾಗಿಯಾಗಿದ್ದಾರೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಈ ಸಮಯದಲ್ಲೂ ಕೂಡ ನಾಯಕತ್ವದ ಜಟಾಪಟಿ ಅಂತೂ ಜೋರಾಗಿದೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ DK ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ 5 ವರ್ಷ ಮುಂದುವರಿತಾರೆ ಅಂತ ಹೇಳಿ. DK ಶಿವಕುಮಾರ್ ಆಪ್ತರು ಕ್ರಾಂತಿ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ಚಳಿಗಾಲದ ಅಧಿವೇಶನ ಮುಗಿದ ತಕ್ಷಣ ಇಬ್ಬರನ್ನೂ ಕೂಡ ದೆಹಲಿಗೆ ಬರುವಂತೆ ಬುಲಾವ್ ನೀಡಬಹುದು ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಇದಾವೆ. ಈ ಹೊತ್ತಿನಲ್ಲೇ ಈಗ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾ ಇರೋದು ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಗುಡ್ ಮಾರ್ನಿಂಗ್. ಹೇಗಿದೆ ಬೆಳಗಾವಿಯಲ್ಲಿ ಚಳಿ? ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋಕೆ DK ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲ, ಯಾವ್ಯಾವ ಶಾಸಕರು ಭಾಗಿಯಾಗಿದ್ರು, ಏನೇನ್ ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಇದೆ ಮೈಲಾರಿ? ಖಂಡಿತ ರಂಜಿತ್, ಬೆಳಗಾವಿಯಲ್ಲಿ ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದಿರುವಂತದ್ದು. ನಿನ್ನೆ ಅಷ್ಟೇ CM ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಇದಕ್ಕೆ
ಕೌಂಟರ್ ಕೊಡುವಂತ ಕೆಲಸವನ್ನ ಸದ್ಯ ಈಗ ಡಿಕೆಶಿ ಅವರು ಕೂಡ ಮಾಡಿರುವಂತದ್ದು. ಡಿಕೆಶಿ ಅವರ ಸಹೋದರ ಏನು ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಔತಣಕೂಟ ನಡೆದಿದೆ ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಡಿಕೆಶಿ ಅವರ ಈ ಒಂದು ಮೀಟಿಂಗ್ ಮೂಲಕ ಬೆಳಗಾವಿಯಲ್ಲಿ ಮತ್ತೊಂದು ರಾಜಕೀಯ ಏನು ಡಿನ್ನರ್ ಪಾಲಿಟಿಕ್ಸ್ ಮುಂದಿರುವಂತದ್ದು. ಬೆಳಗಾವಿಯ ಹೊರವಲಯದಲ್ಲಿ ಇರುವಂತಹ ಪ್ರವೀಣ್ ತೊಟ್ಟಣ್ಣವರವರ ಫಾರ್ಮ್ ಹೌಸ್ ನಲ್ಲಿ ಈ ಒಂದು ಮೀಟಿಂಗ್ ನಡೆದಿರುವಂತದ್ದು. ಮೈನಿಂಗ್ ಉದ್ಯಮಿ ಆಗಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಪ್ರವೀಣ್ ದೊಡ್ಡಣ್ಣವರವರ ಈ ಒಂದು ಫಾರ್ಮ್ ಹೌಸ್ ನಲ್ಲಿ ನಿನ್ನೆ ಡಿಕೆಶಿ ಬಂದ ಆಪ್ತರಿಗೆ ಡಿನ್ನರ್ ಪಾರ್ಟಿಯನ್ನ ಈ ವ್ಯವಸ್ಥೆ ಮಾಡಲಾಗಿತ್ತು. ಈ ಒಂದು ವ್ಯವಸ್ಥೆಯನ್ನ ಡಿಕೆ ಸುರೇಶ್ ಅವರು ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಬೆಳಗ್ಗೆ ಬೆಳಗಾವಿಗೆ ಏನು ಡಿಕೆ ಸುರೇಶ್ ಅವರು ಬಂದಿದ್ರು. ಜೊತೆಗೆ ಡಿನ್ನರ್ ಮೀಟಿಂಗ್ ನಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಜೊತೆಗೆ 5ಕ್ಕೂ ಹೆಚ್ಚು ಸಚಿವರು ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಈ ಒಂದು ಡಿನ್ನರ್ ಸಭೆಯಲ್ಲಿ ಅಂದ್ರೆ ಸುಮಾರು ಅಂದಾಜು 40 ಶಾಸಕರು ಇದ್ರು, ನಾಯಕರು ಇದ್ರು, ಅಂದ್ರೆ ಅವರ ಡಿಕೆಶಿ ಆಪ್ತ ಬಣದವರು ಇದ್ರು ಅನ್ನೋ ಒಂದು ಮಾಹಿತಿ ಸದ್ಯ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಸಚಿವ ಎಂ ಸುಧಾಕರ್ ಇರ್ಬೋದು, ಮಂಕಾಳ್ ವೈದ್ಯ ಇರ್ಬೋದು, ಜೊತೆಗೆ KH ಮುನಿಯಪ್ಪ ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ಜೊತೆಗೆ ಚಂದ್ರರಾಜ್ ಹಟ್ಟಿಹೊಳಿ ಇರ್ಬೋದು, ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಕೂಡ ಬಂದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅವ್ರ ಜೊತೆಗೆ CP ಯೋಗೇಶ್ವರ್ ಇರ್ಬೋದು, ಶ್ರೀನಿವಾಸ್ ಮಾನೆ ಇರ್ಬೋದು, ಹ್ಯಾರಿಸ್ ಇರ್ಬೋದು, ನಲ್ಪಾಡ್ ಇರ್ಬೋದು ಸೇರಿದಂತೆ ಒಟ್ಟು 40ಕ್ಕೂ ಅಧಿಕ ಶಾಸಕರು ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನೊಂದು ಮಾಹಿತಿ ಇರುವಂತದ್ದು. ಪದೇ ಪದೇಯಾಗಿ CM ಪುತ್ರ ಯತೀಂದ್ರ ಅವರು ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಜೊತೆಗೆ ಬೆಳಗಾವಿಯಲ್ಲಿ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಗುತ್ತೆ. ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಸದ್ಯ ಈಗ ಡಿಕೆಶಿ ಅವರು ಮಾಡ್ತಿರುವಂತದ್ದು. ತಮ್ಮ ಆಪ್ತರ ಮೂಲಕವೇ ಈ ಒಂದು ತಿರುಗೇಟನ್ನ ಡಿಕೆಶಿ ಅವರು ಸದ್ಯ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ರಾಜಕೀಯ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಮೈಲಾರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.